ಅವರೇ, ನಮ್ಮ ಪಶು ವೈದ್ಯಾಧಿಕಾರಿ ನಾಗರಾಜ್ ಮೇಡಮ್ ಅವರೇ ಹಾಗೂ ಅಜ್ಮಲ್ ಅವರೇ, ನಮ್ಮೆಲ್ಲ ಮುನ್ಸಿಪಾಲ್ಟಿಯ ವಿಭಾಗದ ಪ್ರದೇಶ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಶೇಷವಾಗಿ ಕೇಶವ ನಮ್ಮ ಗಿರಿಯವರು, ನಮ್ಮ ಎಲ್ಲ ಸುಮಾರು ಹೆಸರು ಬಂದಿದ್ದಾರೆ. ಎಲ್ಲ ಇಂದು ನಮ್ಮ ಪ್ರಮುಖ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಯನ್ನು ಇವತ್ತು ಯಾವ ಶಾಸಕರು ಪೂಜೆ ಮಾಡಿ ಹಿಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಎಲ್ಲ ಬೀದಿಗಳು ಕೂಡ ಹಸುರು ಹಿಡ್ಕೊಂಡು ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ತಕ್ಕಂಗೆ ಯಾರು ವಿಶೇಷವಾಗಿ ಹೊಸ ರಾಸುಗಳಂತಂದು ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಅವರಿಗೆ MLA ಅವರ ಕಡೆಯಿಂದ, ನಮ್ಮ ಶಾಸಕರ ಕಡೆಯಿಂದ ಬಹುಮಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ವಿ. ಸಾಯಂಕಾಲ 6 ಗಂಟೆ ನಡೀತದೆ. ಇವತ್ತು ವಿಶೇಷವಾದ ಸುದ್ದಿ ಇರ್ತಕ್ಕಂಥದ್ದು ಏನಂತಂದರೆ, ಇವತ್ತು ಸಂಪ್ರದಾಯವಾಗಿ ಮುಳುಬಾಗಿಲಲ್ಲಿ ನಾವು ಎಲ್ಲ ಹಿಂದೂ ಮುಸ್ಲಿಂ ಕೂಡ ಭಾವೈಕ್ಯತೆ ಏರ್ಪಡ್ತಕ್ಕಂಥ ದಿನ ಇವತ್ತು 4 ಗಂಟೆಗೆ ಇವತ್ತು ಕುಸ್ತಿ ಮತ್ತು ಇವತ್ತಿನ ದರ್ಗಾ ಉರುಸಿನ ಇವತ್ತು ಒಂದು ಕಾರ್ಯಕ್ರಮ, ಎರಡು ಸಂಕ್ರಾಂತಿ ಮತ್ತು ಉರುಸು ಕಾರ್ಯಕ್ರಮ ಎರಡೂ ಕೂಡ ಒಂದೇ ಸಂತಲಿದೆ. ನಾನು ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದ ದಿವಸ ಬಂದಾಗ ಇದೇ ಭಜನೆ ಮಂದಿರವಾಗಿ ಅವರ ಕೋರಿಕೆನ ಹೇಳಿದ್ರು, ನಮಗೆ ಭಜನಾ ಮಂದಿರ ಬೇಕು ಅಂತ ಹೇಳಿದ್ರು. ನಾನು ಲಾಸ್ಟ್ ಒಂದು ಮಾತು ಕೊಟ್ಟಿದ್ದೆ, ಏನು ಇವತ್ತೆಲ್ಲ ನನ್ನ ಮುತ್ತಾಲಪೇಟೆಯ ಎಲ್ಲ ನನ್ನ ವ್ಯಾಪಾರಸ್ಥರಿಗೆ ಇವತ್ತು ಶಾಸಕರು ವಿಶೇಷ ಕಡೆಯಿಂದ ನಿಮಗೆ ಲವ್ ಯು ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಮಾತು ಗಮನ ಕೊಟ್ಟು ಗೌರವ ಕೊಟ್ಟು ಕೋರ್ಟಲ್ಲಿ ಹಾಜರಾಗಿರ್ತಕ್ಕಂಥ ಕೋರ್ಟ್ ಕೇಸ್ನ ವಾಪಸ್ ತಗೊಂಡು ನನಗೋಸ್ಕರ ಒಂದು ಮಾತು ಕೇಳಿದೆ ಮನೆಯಲ್ಲಿ, ನಾನು ಬೇಕಾ ಕೋರ್ಟ್ ಬೇಕಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಇಲ್ಲ ಕೋರ್ಟ್ಗಿಂತ ನೀವೇ ಬೇಕಂತ ನನಗೆ ರೆಸ್ಪೆಕ್ಟ್ ಕೊಟ್ಟು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅವರೇ ಮುಂದೆ ನಿಂತ್ಕೊಂಡು ರಸ್ತೆ ಜಾಗವನ್ನು ರಸ್ತೆನ ಬಿಟ್ಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಭಾವೈಕ್ಯತೆ ಇದ್ದಾಗ ಮಾತ್ರ ನಗರ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಇನ್ನು 3 ತಿಂಗಳಲ್ಲಿ ಮುಳುಬಾಗಿಲನ್ನ ಆಶ್ಚರ್ಯಗೊಳ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ. ಇವತ್ತೇನು ನನ್ನ ಕನ್ಸತ್ಕೊಂಡು ಮುಳುಬಾಗಿಲು ಬಂದಿದ್ರಿ, ಮುಳುಬಾಗಿಲು ಒಳಗಡೆ ನಗರಕ್ಕೆ ಎಂಟ್ರಿ ಆಗಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕು ಇದು ಯಾವ ಊರಿಗೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ. ಈಗಾಗಲೇ 18ನೇ ತಾರೀಕು ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ಲೈಟ್ ಅಗಲೀಕರಣ ಮತ್ತು ಪಾರ್ಕ್ ಮಾಡಲಿಕ್ಕೆ. ಅಪ್ ಟು ಬಾಲಾಜಿ ಭವನದಿಂದ ಅಪ್ ಟು ಕೋರ್ಟ್ ತನಕ ಮಧ್ಯದಲ್ಲಿ ಟ್ರ್ಯಾಕ್ ಪಾರ್ಕ್ ಬರ್ತಾ ಇದೆ, ಡಿಜಿಟಲ್ ಲೈಟ್ಸ್ ಬರ್ತಾ ಇದೆ. ಇದು ಶಂಕುಸ್ಥಾಪನೆ ರೆಡಿಯಾಗಿದೆ. ಶುಕ್ರವಾರ 6 ಗಂಟೆ ಕೂಡ ಒಂದು ವಿಶೇಷವಾಗಿ ಮುಖಾಂತರವಾಗಿ ಅಗಲೀಕರಣ ಮಾಡಿ ಮಧ್ಯದಲ್ಲಿ ಪಾರ್ಕ್ ವಿಶೇಷವಾಗಿ ನಾನು ತಗೊಂಡು ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಬಹುಶಃ ಈಗಾಗಲೇ ಆಂಜನೇಯ ಸ್ವಾಮಿ ಗುಡಿ ದೇವಸ್ಥಾನ ನೋಡಿರ್ಬೇಕು, ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಿರ್ಬೋದು. ಒಂದು ವಿಶೇಷತೆ ಕಾಣಬೇಕಾದ್ರೆ ಚೇಂಜಸ್ ತುಂಬಾ ಇಂಪಾರ್ಟೆಂಟು. ಬದಲಾವಣೆ ಜಗದ್ ನಿಯಮ, ಇದು ನಾವು ಬದಲಾವಣೆ ಮಾಡಲೇಬೇಕಾಗುತ್ತೆ. ಅದರಿಂದ ಏನು ನನ್ನ ಭಜನೆ ಮಂದಿರನ್ನ ನಾನು ಕೇಳಿದ್ರು, ಶಂಕುಸ್ಥಾಪನೆಗೆ ಮತ್ತೆ ನಾನು ರಾಮ ಮಂದಿರಕ್ಕೆ ಬರ್ತಾ ಇದ್ದೀನಿ. ರಾಮ ಮಂದಿರಕ್ಕೆ ಶಂಕುಸ್ಥಾಪನೆಗೆ ಬರ್ತಾ ಇದ್ದೀವಿ. ಅವ್ರು ಯಾವಾಗ ಹೂ ಅಂದ್ರೆ ಅವಾಗ ನನ್ನ ಶಾಸಕ ನಿಧಿಯಿಂದ 15 ಲಕ್ಷ ರೂಪಾಯಿನ ಆಲ್ರೆಡಿ ಬಿಡುಗಡೆ ಮಾಡಲಿಕ್ಕೆ ಹಾಕೊಡ್ತೀನಿ. ಶಂಕುಸ್ಥಾಪನೆಗೆ 15 ಲಕ್ಷ ಹೇಳಿದ್ವಿ, ಉದ್ಘಾಟನೆ ಗೊತ್ತಿಲ್ವಲ್ಲ. ಅದರಿಂದ ನೀವು ಸ್ಟಾರ್ಟ್ ಮಾಡಿ, ನಾನು ಇದೀನಿ ನಿಮ್ಮ ಜೊತೆ. ನೀವು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ವರ್ಷ ಇದೇ ನಮ್ಮ ರಾಮ ಮಂದಿರ ಮುಂದೆ ನಿಂತ್ಕೊಂಡು ಇದೇ ಇದ್ರ ಮುಂದೆ ಉದ್ಘಾಟನೆಗೆ ಅದೇ ಒಂದು ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಮಾಡಬೇಕಂತ ನನ್ನ ಆಸೆ ಇದೆ. ಅದರಿಂದ ದಯವಿಟ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡಿ ಸಂಕ್ರಾಂತಿ ಉದ್ಘಾಟನೆ ಮಾಡೋಣ. ಅದು ಲಾಯರ್ ಅಧ್ಯಕ್ಷ ಹೇಳ್ತಾರೆ, ಅಧ್ಯಕ್ಷ ಹೇಳ್ತಾರೆ. ಬೇಗ ಸ್ಟಾರ್ಟ್ ಮಾಡಿ, ಯಾವಾಗಂತ ಬೇಗ ತಂದು ಸ್ಟಾರ್ಟ್ ಮಾಡಿ, ಬೇಗ ಬಂದು ಸ್ಟಾರ್ಟ್ ಮಾಡೋಣ. ನಾನು ಒಂದೇ ಹೇಳೋದು, ಇನ್ನು ಮುತ್ತಾಲಪೇಟೆ ನೀವು ನನ್ನೆಲ್ಲ ಗ್ರಾಮಸ್ಥರು ಎಲ್ಲ ಮೂಲಸ್ಥರು ಕೂಡ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಬರ್ತಿದ್ದೀರಿ. ನಾನು ತುಂಬ ಖುಷಿ ಆಗ್ತದೆ. ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ಕೊಳ್ಳೋಣ, ಬಟ್ ಆದ್ರೆ ಸಂಪ್ರದಾಯವನ್ನು ನಾವು ಬಳಸುವಂಥ ಪದ್ಧತಿ ಬೇಡ. ಇವತ್ತು ನಮ್ಮ ಹಿರಿಯ ನಾರಾಯಣಪ್ಪನ ಕಡೆ ನಮ್ಗೆ ಇಷ್ಟ, ಯಾಕಂದ್ರೆ ಎಲ್ಲ ಹಬ್ಬಗಳು ಇಲ್ಲೇ ಬಂದು ನಡೆಸ್ಕೊಡ್ತಾರೋ ಅವ್ರ ಅಧ್ಯಕ್ಷತೆಯಲ್ಲಿ ಕೂಡ ನಾವು ಬಂದು ಹೋಗ್ತಾ ಇದೀವಿ. ತುಂಬ ಖುಷಿ ಆಗುತ್ತೆ. ಸೊ ದೇವರೆಲ್ಲ ನಿಮಗೆ ಕೊಟ್ಟು ಒಳ್ಳೇದು ಮಾಡಲಿ, ಆದಷ್ಟು ಬೇಗ ಇದು ಉದ್ಘಾಟನೆ ಆಗಲಿ. ಇನ್ನೂ ಏನು ಕೈ ಮೇಲೆ ಹೆಚ್ಚು ಶಾಸಕರಾಗಿ ಖಂಡಿತವಾಗಿ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ. ಥ್ಯಾಂಕ್ ಯು. ಏನು